ರಾಜ್ಯ ಸರ್ಕಾರ ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ನ ವ್ಯಾಪಕ ಸಸ್ಯ ಸಂಗ್ರಹವನ್ನು ರಕ್ಷಿಸಲು ಹೊಸ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದೆ. ಈ ನಿಯಮದ ಅಡಿಯಲ್ಲಿ ದಿನನಿತ್ಯ ನಡೀತಾ ಇದ್ದ ಹಲವಾರು ಚಟುವಟಿಕೆಗಳಿಗೆ ಬ್ರೇಕ್ ಬೀಳಲಿದ್ದು, ನಿಷೇಧಿತ ಚಟುವಟಿಕೆಗಳಲ್ಲಿ ತೊಡಗುವವರಿಗೆ 500 ರೂಪಾಯಿವರೆಗಿನ ದಂಡವೂ ಬೀಳಲಿದೆ. ಕಳೆದ ವಾರ ಬಿಡುಗಡೆಯಾದ ಅಧಿಸೂಚನೆಯಲ್ಲಿ ಲಾಲ್ಬಾಗ್ನ ಶ್ರೀಮಂತ ಸಸ್ಯ ವೈವಿಧ್ಯತೆಯನ್ನ ಸಂರಕ್ಷಿಸಲು ಮತ್ತು ಶಿಸ್ತು ಕಾಪಾಡಲು ಸರ್ಕಾರವು ಗುಂಪು ಯೋಗ, ಮರಗಳನ್ನು ಹತ್ತೋದು, ಹೂವುಗಳನ್ನು ಕೀಳೋದು ಸೇರಿದಂತೆ 33 ಚಟುವಟಿಕೆಗಳನ್ನು ನಿಷೇಧಿಸಿದ್ದು, ಉದ್ಯಾನವನದಲ್ಲಿ ಹೊಸ ನಿಯಮಗಳನ್ನು ಒಳಗೊಂಡ ಸೂಚನಾ ಫಲಕಗಳನ್ನು ಅಳವಡಿಸಲಾಗ್ತಾ ಇದೆ. ಲಾಲ್ಬಾಗ್ನ ಆವರಣದೊಳಗೆ ಹೊರಗಿನ ಆಹಾರವನ್ನು ತರೋದು ಅಥವಾ ಸೇವಿಸೋದನ್ನ ನಿಷೇಧಿಸಲಾಗಿದೆ. ಫಿಟ್ನೆಸ್ ಮತ್ತು ಸಾರ್ವಜನಿಕ ಕಾರ್ಯಕ್ರಮಗಳಾದ ವಾಕಥಾನ್ಗಳು, ಮ್ಯಾರಥಾನ್ಗಳು, ಸೈಕ್ಲಿಂಗ್ ಮತ್ತು ಸ್ಕೇಟಿಂಗ್ಗಳಿಗೆ ಅನುಮತಿ ಇರೋದಿಲ್ಲ. ಅದರೊಂದಿಗೆ ಭಿಕ್ಷೆ ಬೇಡೋದು, ಲಂಚ ಸಂಗ್ರಹಿಸೋದು ಮತ್ತು ಭವಿಷ್ಯ ಹೇಳೋದು ಇಂತಹ ಚಟುವಟಿಕೆಗಳನ್ನು ಬ್ಯಾನ್ ಮಾಡಲಾಗಿದೆ. ಹುಟ್ಟುಹಬ್ಬದ ಪಾರ್ಟಿಗಳು ಸೇರಿದಂತೆ ಹಲವು ಆಚರಣೆಗಳನ್ನು ನಿಷೇಧಿಸಲಾಗಿದೆ. ಅಷ್ಟೇ ಅಲ್ಲದೆ ಛಾಯಾಗ್ರಹಣ ಮತ್ತು ವಿಡಿಯೋಗ್ರಫಿಯ ಮೇಲೆ ನಿರ್ಬಂಧಗಳನ್ನು ವಿಧಿಸಲಾಗಿದೆ. ರೀಲ್ಗಳ ಚಿತ್ರೀಕರಣ, ಮಾಡೆಲಿಂಗ್, ಮದುವೆಗಳು, ಬೇಬಿ ಶವರ್ಗಳು ಮತ್ತು ಇತರ ಚಟುವಟಿಕೆಗಳನ್ನು ನಿಷೇಧಿಸಲಾಗಿದೆ. ಜೊತೆಗೆ ಆವರಣದ ಒಳಗೆ ಮದ್ಯಪಾನ ಅಥವಾ ಧೂಮಪಾನ ಮಾಡುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಲಾಲ್ಬಾಗ್ನಲ್ಲಿ ಬೆಳಗ್ಗೆ 5:30 ರಿಂದ 9 ರವರೆಗೆ ಮತ್ತು ಸಂಜೆ 4:30 ರಿಂದ 7 ರವರೆಗೆ ಮಾತ್ರ ವಾಕಿಂಗ್ ಮತ್ತು ಜಾಗಿಂಗ್ಗೆ ಅವಕಾಶವಿರುತ್ತೆ.